ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಪಟ್ ಅಂತ ರೆಡಿಯಾಗಿ ಹತ್ಯಾಳು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಮನೆಯಿಂದ ಹೊರಟ್ವಿ. ಹೋಗ್ತಾ ದಾರಿಲಿ ನಮ್ಮ ಅಣ್ಣನ ಫ್ರೆಂಡ್ಸ್ ಕೂಡ ಜಾಯಿನ್ ಆದರು. ಹುಡುಗರು ಎಲ್ಲೇ ಹೋದ್ರು ಫ್ರೆಂಡ್ಸ್ಗಳ ಜೊತೆ ಹೋಗ್ದಲೆ ಅಂತೂ ಇರೋದಿಲ್ಲ. ಅವರು ರೋಡ್ ತುಂಬ ಪಬ್ಜಿದೇ ಡಿಸ್ಕಷನ್ಸ್. ಫೈನಲಿ ಹತ್ಯಾಳು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ಸೊ ಎಲ್ರಿಗೂ ಗೊತ್ತಿರುತ್ತೆ, ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಹತ್ಯಾಳು ಬೆಟ್ಟ ಗೊತ್ತೇ ಇರುತ್ತೆ. KB ಕ್ರಾಸಿಂದ ಒಂದು 5 to 6 ಕಿಲೋಮೀಟರ್ಸ್ ಅಷ್ಟೇ ಇರುತ್ತೆ. ಇವತ್ತು ಬೆಟ್ಟದಲ್ಲಿ ನನ್ನ ಕಸಿನ್ ಅವರ ಪಾಪು ನಾಮಕರಣ ಇದೆ. ಸೊ ಹಾಗಾಗಿ ನಾನು, ನಮ್ಮಣ್ಣ, ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದ್ವಿ. ನಮ್ಮ ಅಣ್ಣನ ಫ್ರೆಂಡ್ಸು ಫುಲ್ ರೇಗಿಸ್ತಾ ಇದ್ರು, ಈ ಗಾಡಿ ಈ ಬೆಟ್ಟನ ಹತ್ತಲ್ಲ ಅಂತ ಹೇಳ್ಬಿಟ್ಟು. ನಮ್ಮಣ್ಣ ಅದನ್ನೇ ಹಠವಾಗಿ ತಗೊಂಡು ಫುಲ್ ಮೇಲೆ ಹತ್ಸೇ ಬಿಟ್ಟ. ಮೇಲ್ಗಡೆ ತುದಿವರೆಗೂ ನನ್ನ ಕೆಳಗಡೆ ಇಳಿಸ್ಲೇ ಇಲ್ಲ. ಫುಲ್ ಮೇಲ್ಗಡೆ ತಗೊಂಡೋಗಿ ಬಿಟ್ಟ ನನ್ನ. ದೇವಸ್ಥಾನ ಹತ್ರ ಹೋಗ್ತಿದ್ದಂಗೆ ಶಾಕ್. ಏನು ಅಂತ ಅಂದರೆ ನಾಮಕರಣನೇ ಮುಗ್ದೋಗಿದೆ. ಎಲ್ಲ ಮುಗ್ದಾದ್ಮೇಲೆ ಬಂದ್ವಿ. ಹೋಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ, ದೇವ್ರ ದರ್ಶನ ಆದರೂ ಪಡ್ಕೊಳ್ಳೋಣ ಅಂತ ಒಳಗಡೆ ಹೋದ್ವಿ. ನಾಮಕರಣ ಅಂತೂ ನೋಡೋಕ್ಕಾಗಲಿಲ್ಲ, ದೇವ್ರನ್ನಾದರೂ ನೋಡೋಕ್ಕಾಯ್ತಲ್ಲ, ಅಷ್ಟು ಸಾಕು. ದೇವರೇ ಒಳ್ಳೇದು ಮಾಡಪ್ಪ. ದೇವ್ರ ದರ್ಶನ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ. ಇವತ್ತು ನಾಮಕರಣ ಸ್ಪೆಷಲ್ ಏನಂತ ಹೇಳಿದ್ರೆ ಚಿಕನ್ ಆ್ಯಂಡ್ ಮಟನ್. ನಮ್ಮಣ್ಣ ಬಾಡೆ ನಮ್ಮ ಗಾಡು ಅಂತ ಹೇಳಿಬಿಟ್ಟು ಚೆನ್ನಾಗಿ ಬಾರಿಸ್ತಾ ಇದ್ದ. ನಾನು ಈ ಕಡೆ ಸ್ವೀಟ್ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮಣ್ಣ ಫುಲ್ ಜಾಲಿಯಾಗಿ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಫೈನಲಿ ನಾವು ಟಿಪ್ಟೂರ್ ಕಡೆ ರೀಚ್ ಆದ್ವಿ. ಮನೆಗೆ ಬರ್ತಿದ್ದಂಗೆ ನಮ್ಮ ಬ್ರೌನಿ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.